ಸಾಗರ ಇಲ್ಲಿ ವಾಪಸ್ ಬೈಪಾಸ್ ಬದಲ್ಲ ಆ ಕಡೆಗೆ ಶೃಂಗಾರ ಸಾಗರ ಅವರು ತಮ್ಮದೇವರು ಬೀಚಲ್ಲಿ ಬೇಗ ಬೀಚಲ್ಲಿ ಫಸ್ಟ್ ಹೋಗ್ತೀವಿ 5 ದಿವಸ ಹೋಗ್ತೀವಿ. ಹಳೆ ಊರಿನ ನನ್ನ ಪೂಜ್ಯ ತಂದೆ ಸಮಾನರಾದಂಥ ಹಿರೀಕರೆ, ವಿಶೇಷವಾಗಿ ರಂಗೋಲಿನ ಬಿಡಿಸಿರಂತ ಎಲ್ಲ ತಾಯಂದಿರೆ, ಅಕ್ಕ ತಂಗಿಯರೆ, ಅಣ್ಣ ತಮ್ಮಂದಿರೆ, ಹುಲಿಯೂರಮ್ಮನ ದೇವಸ್ಥಾನದ ಜಾತ್ರಾ ಮಹೋತ್ಸವ ಶುರುವಾಗಿದೆ. ದೇವಿಯ ಆಶೀರ್ವಾದವನ್ನ ಪಡೀಲಿಕ್ಕೆ ನಾವು ಸಹ ಎಲ್ಲ ಭಕ್ತಾದಿ ಮಹಾರ್ ವೃಂದದವ್ರ ಜೊತೆ ಇವತ್ತು ವಿಶೇಷವಾಗಿ ಏನು ನಮ್ಮ ಯುವಕರ ಆಸೆಯಂತೆ ಕಣವನ್ನ ಮಾಡಿ ಅದನ್ನ ಇವತ್ತು ಶೃಂಗಾರವನ್ನ ಮಾಡಿ ರಂಗೋಲಿನ ಬಿಡಿಸಿ ವಿಶೇಷವಾದಂತ ಕಲಾ ಪ್ರದರ್ಶನವನ್ನ ಕೊಟ್ಟಿರುವಂತ ಎಲ್ಲ ತಾಯಂದಿರ ಪಾದಗಳಿಗೆ ನಮಸ್ಕರಿಸುತ್ತಾ ನಮ್ಮ ತಾಲೂಕಿನ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆನ ಮಾಡಬೇಕು ಅಂತ ಹೇಳಿ ಕ್ರಿಕೆಟ್ ಇಂದ ಹಿಡಿದು ಖೋಖೋ ಇಂದ ಹಿಡಿದು ಕಬಡ್ಡಿಯಿಂದ ಹಿಡಿದು ವಾಲಿಬಾಲ್ ಮಾಡಬೇಕು ಅಂತ ನಾನು ಮತ್ತು ಡಿ.ಕೆ. ಸುರೇಶ್ ಅವರು ಕುಣಿಗಲ್ಲಿನ ಉತ್ಸವವನ್ನ ಮಾಡಿರೋಂಥದ್ದನ್ನ ನೀವೆಲ್ಲರೂ ನೋಡಿದ್ರಿ. ಅದೇ ರೀತಿ ಒಂದು ತಾಯಿ ಕೇಳ್ತಾರಂತ ಹಿನ್ನೆಲೆಯಲ್ಲಿ ತಿರುಪತಿ ಕರ್ಕೊಂಡು ಹೋಗುವಂತ ಕೇಳಿದಂತ ಸಂದರ್ಭದಲ್ಲಿ ಅಣ್ಣಣ್ಣು ಮುದುಕಿ ನೀನು ಆಗೋದಿಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ನನ್ನ ಪ್ರಯತ್ನದಲ್ಲಿ ತಿರುಪತಿಯ ಉತ್ಸವ ಮೂರ್ತಿನ ಕುಣಿಗಲ್ಗೆ ತಂದು ಕಲ್ಯಾಣೋತ್ಸವ ಮಾಡಿ ಪ್ರತಿಯೊಬ್ರು ಮನೆಗೂ ಸುಮಾರು 70,000 ಮನೆಗಳಿಗೆ ತಿರುಪತಿಯ ಲಡ್ಡುನ ತಂದಿರಂತದನ್ನ ನೋಡಿದ್ರಿ. ಎಲ್ಲರಿಗೂ ಲಡ್ಡು ಬಂದಿತ್ತಾ ಇಲ್ವೋ? ಕೇಳಿಸ್ತಾ ಇಲ್ಲ. ಇದನ್ನ ಯಾರು ಮೊದಲು ಮಾಡಿದ್ರ ಪ್ರಯತ್ನವನ್ನ?